ನಾನೇ ನಿನ್ನ ರಕ್ಷಕನೆಂದು ನಿನಗೆ ತಿಳಿದಿದೆ ಅಲ್ಲವೇ? ಹಾಗಾದರೆ ಏಕೆ ಭೂತ ಪ್ರೇತಗಳು, ಆತ್ಮಗಳು, ಮಾಟ ಮಂತ್ರಗಳಂತಹ ಕೆಟ್ಟ ಶಕ್ತಿಗಳಿಗೆ ನೀನು ಭಯಪಡುತ್ತೀಯ? ಅವೆಲ್ಲವೂ ಪವಿತ್ರತೆಯ ಅರಿವಿಲ್ಲದ ಶಕ್ತಿಯ ಒಂದು ರೂಪವೇ ಆಗಿದೆ ಅಷ್ಟೇ. ನಿಜವಾಗಿ ಹೇಳುವುದಾದರೆ, ಅಂಧಕಾರವು ನಿನ್ನನ್ನು ಆ ಯೋಚನೆಗೆ ತಳ್ಳುತ್ತಿದ್ದಾಗ ನಿನ್ನನ್ನು ಬೆಳಕಿನ ಕಡೆಗೆ ಅದು ನೂಕುತ್ತಿದೆ. ನೆನಪಿನಲ್ಲಿಡು, ಬೆಳಕು ಮತ್ತು ಕತ್ತಲೆ ಇದೆರಡು ಕ್ರಿಯಾಶಕ್ತಿಯೇ ಆಗಿದೆ ಮತ್ತು ಪ್ರಾಕೃತಿಕ ಶಕ್ತಿಯು ಮಾಡಿದ ಸೃಷ್ಟಿಯೇ ಇದಾಗಿದೆ. ಹಾಗಾಗಿ ಯಾವುದು ನಿನ್ನನ್ನು ಸತಾಯಿಸಿದರೂ ನನ್ನ ನಾಮಸ್ಮರಣೆ ಮಾಡುತ್ತಿರು. ಹನುಮಾನ್ ಚಾಲೀಸನ್ನು ಓದು, ನೈಸರ್ಗಿಕ ದೈವಿಕ ತಾಯಿಯನ್ನು ಪ್ರಾರ್ಥಿಸು ಮತ್ತು ನಿನ್ನ ರಕ್ಷಣೆಗಾಗಿ ಮೊರೆಯಿಡು. ನನ್ನ ಉದಿಯನ್ನು ಸೇವಿಸು. ಯಾವುದೇ ಕೆಟ್ಟ ಶಕ್ತಿ ನಿನ್ನ ಹಾಗೂ ನಿನ್ನ ಪ್ರೀತಿಯ ಜನರ ಬಳಿ ಬರಲಾರದು ಮತ್ತು ಯಾವುದೇ ಹಾನಿ ಮಾಡಲಾರದು. ನಿನಗೆ ನನ್ನ ಆಶೀರ್ವಾದಗಳು ಇದೆ.